ಇನ್ಸ್ಟಾಗ್ರಾಮ್ನಾಗ ಬಹಳಷ್ಟು ಫಾಲೋವರ್ಸ್ ಇದ್ರೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಬಹಳಷ್ಟು ದುಡ್ಡು ಬರುತ್ತೆ ಅಂತ ಅನ್ಕೊಂಡಿರ್ತೀರಿ. ಬಟ್ ಕರೆ ಹೇಳ್ಬೇಕಂದ್ರೆ 1 ಮಿಲಿಯನ್ ಅಲ್ಲ 10 ಮಿಲಿಯನ್ ಇದ್ರೂ ಕೂಡ ನಿಮ್ಗೆ ಇನ್ಸ್ಟಾಗ್ರಾಮ್ ಕಂಪ್ನಿ ಕಡೆಯಿಂದ 1 ರೂಪಾಯಿನೂ ಬರಲ್ಲ. ಸೊ ಹಂಗಂದ್ಮೇಲೆ ಇನ್ಸ್ಟಾಗ್ರಾಮ್ ಥ್ರೂ ಹಣನ ಸಂಪಾದನೆ ಮಾಡಕ್ ಆಗದೇ ಇಲ್ಲ. ಆಕತಿ ಯಾಕೆ ಆಗಂಗಿಲ್ಲ? ಬಹಳ ಜನ ಅದರ ಇನ್ಸ್ಟಾಗ್ರಾಮ್ನಾಗ ಡೈಲಿ ವಿಡಿಯೋಸ್ ಹಾಕ್ತಾರ, ಅವ್ರ ವಿಡಿಯೋಸ್ಗೆ ಒಳ್ಳೆ ರೀಚ್ ಸಿಗ್ತಿರ್ತೈತಿ, ಬಹಳಷ್ಟು ಫಾಲೋವರ್ಸ್ ಇರ್ತಾರ. ಬಟ್ ಪ್ರಾಬ್ಲಮ್ ಏನಂದ್ರೆ ಅವ್ರಿಗೆ ಅದರಿಂದ ಅರ್ನಿಂಗ್ ಮಾಡೋದು ಹೆಂಗಂತ ಗೊತ್ತಿರಲ್ಲ. ಸೊ ನಾನು ನಿಮ್ಗೆ ಹೇಳೋದು ಈ ವಿಡಿಯೋನ ಪೂರ್ತಿ ನೋಡ್ರಿ. ಇವಾಗ ನಂಗೆ ಇನ್ಸ್ಟಾಗ್ರಾಮ್ನಾಗ ಅರೌಂಡ್ ಒಂದು 78,000 ಜನ ಫಾಲೋವರ್ಸ್ ಅದಾರ. ಸೊ ನಾನು ಕೂಡ ಇವಾಗ ಇನ್ಸ್ಟಾಗ್ರಾಮ್ ಥ್ರೂ ಹಣ ಸಂಪಾದನೆ ಮಾಡತ್ತೀನಿ. ಸೊ ನೀವು ಕೂಡ ಇನ್ಸ್ಟಾಗ್ರಾಮ್ ಥ್ರೂ ಯಾವ್ಯಾವ ತರ ಹಣ ಸಂಪಾದನೆ ಮಾಡ್ಬೋದು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಬಹುದು. ಸ್ಪಾನ್ಸರ್ಶಿಪ್ಗೆ ಅಪ್ಲೈ ಮಾಡೋದು ಹೆಂಗೆ, ಬಾರ್ಟರ್ ಕೊಲಾಬ್ರೇಷನ್ ಅಂದ್ರೇನು, ಯಾವ್ಯಾವ ತರ ಇನ್ಸ್ಟಾಗ್ರಾಮ್ನಾಗ ಹಣ ಸಂಪಾದನೆ ಮಾಡಬಹುದು ಅಂಡ್ ಇಂಥವ ಇನ್ನೊಂದೆರಡು ಪಾಯಿಂಟ್ಸ್ ಅದಾವ, ಅವನ ವಿಡಿಯೋ ಒಳಗೆ ಹೋಗ್ತಾ ಕವರ್ ಮಾಡ್ತೀನಿ. ಫಸ್ಟ್ ಒನ್, ಇನ್ಸ್ಟಾಗ್ರಾಮ್ ಥ್ರೂ ನೀವು ಯಾವ ತರ ಹಣ ಸಂಪಾದನೆ ಮಾಡಬಹುದು. ಬ್ರ್ಯಾಂಡ್ ಕೊಲಾಬ್ರೇಷನ್ ಥ್ರೂ ಅರ್ನ್ ಮಾಡಬಹುದು. ಈಗ ನಾವು ಒಂದು ಬ್ರ್ಯಾಂಡ್ ಬಗ್ಗೆ ವಿಡಿಯೋ ಮಾಡಾಕಿದ್ರೆ ಆ ಬ್ರ್ಯಾಂಡ್ ಕಡೆಯಿಂದ ನಮ್ಗೆ ಇಷ್ಟ ಅಂತ ಅಮೌಂಟ್ ಕೊಡ್ತಾರ. ನೆಕ್ಸ್ಟ್ ಇನ್ನೊಂದು ಬಾರ್ಟರ್ ಕೊಲಾಬ್ರೇಷನ್ ಬರುತ್ತೆ. ಇದು ಯಾವ ತರ ಅಂದ್ರೆ, ಈಗ ಒಂದು ಬ್ರ್ಯಾಂಡ್ ನಮ್ಗೆ ಒಂದು ಪ್ರಾಡಕ್ಟ್ ಕೊಡ್ತೈತಿ, ಆ ಪ್ರಾಡಕ್ಟಿನ ಬಗ್ಗೆ ನಾವು ರಿವ್ಯೂ ಮಾಡಿಕೊಟ್ರೆ ಆ ಪ್ರಾಡಕ್ಟ್ ಐತಲ್ಲ ಅದು ಅವರು ನಮ್ಗೆ ಕೊಡ್ತಾರೆ. ಆಮೇಲೆ ಅವರು ಎಕ್ಸ್ಟ್ರಾ ದುಡ್ಡು ಎಲ್ಲ ಏನು ಪೇ ಮಾಡಂಗಿಲ್ಲ, ಜಸ್ಟ್ ಆ ಪ್ರಾಡಕ್ಟ್ ನಮ್ಗೆ ಕೊಡ್ತಾರೆ. ನೆಕ್ಸ್ಟ್ ಒನ್ ಅಫಿಲಿಯೇಟ್ ಥ್ರೂ. ಇದು ಯಾವ ತರ ಅಂದ್ರೆ, ಈಗ ನನ್ನ ಹತ್ರ ಒಂದು ಪ್ರಾಡಕ್ಟ್ ಐತಿ, ಎಕ್ಸಾಂಪಲ್ಗೆ ಈ ರಿಮೋಟ್ ಅನ್ಕರಿ. ಈಗ ನಾನು ಈ ರಿಮೋಟಿನ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೂ ಕೂಡ ಈ ತರ ರಿಮೋಟ್ ಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿನಿ, ಆ ಲಿಂಕ್ ಕ್ಲಿಕ್ ಮಾಡಿ ಈ ರಿಮೋಟ್ನ ಪರ್ಚೇಸ್ ಮಾಡ್ಬೋದು ಅಂತ ನಾನು ವಿಡಿಯೋ ಒಳಗೆ ಹೇಳಿದೆ. ಈಗ ಈ ರಿಮೋಟ್ನ ಯಾರು ಪರ್ಚೇಸ್ ಮಾಡಿದ್ರೆ ಆ ರಿಮೋಟಿನ ಒಳಗೆ ಒಂದಿಷ್ಟು % ಅಂತ ಅಮೌಂಟ್ ಇರ್ತೈತಿ, ಆ ಕಮಿಷನ್ ಅವರು ನನಗೆ ಕೊಡ್ತಾರೆ. ಸೊ ಈ ಕಮಿಷನ್ ಯಾರು ಕೊಡ್ತಾರ ಅಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಈ ತರ ಬೇರೆ ಬೇರೆ ಇ ಕಾಮರ್ಸ್ ಸೈಟ್ಸ್ ಇರ್ತಾವಲ್ಲ ಅವ್ರು ಕೊಡ್ತಾರ. ಈಗ ನಾವು ಏನಾರ ಅಫಿಲಿಯೇಟ್ಗೆ ಜಾಯಿನ್ ಆಗ್ಬೇಕಂದ್ರೆ ಬಹಳ ಸಿಂಪಲ್ ಐತಿ. ಅಮೆಝಾನ್ ವೆಬ್ಸೈಟ್ ಒಳಗೆ ಹೋಗಿ ಇಲ್ಲಿ ಕೆಳಗೆ ಬಂದ್ರೆ ಇಲ್ಲಿ ಲಾಸ್ಟ್ ಕೊಟ್ಟಿರ್ತಾರ ಬಿಕಮ್ ಅಫಿಲಿಯೇಟ್ ಅಂತ. ಸೊ ಇದನ್ನ ಕ್ಲಿಕ್ ಮಾಡಿ ನೀವು ಅಫಿಲಿಯೇಟ್ಗೆ ಜಾಯಿನ್ ಆಗ್ಬೋದು. ಅದೇ ತರ ಈಗ ಫ್ಲಿಪ್ಕಾರ್ಟ್, ಮಿಂತ್ರಾ, ಅಜಿಯೋ, ಈ ತರ ಬೇರೆ ಬೇರೆ ಇ ಕಾಮರ್ಸ್ ಅಫಿಲಿಯೇಟ್ಗೆ ಜಾಯಿನ್ ಆಗ್ಬೇಕಂದ್ರೆ ನಿಮ್ಗೆ ಆಪ್ಸ್ ಕೂಡ ಸಿಗ್ತಾವೆ. ಎಕ್ಸ್ಟ್ರಾ ಪೇ ಆಗಿರ್ಬೋದು, ಕ್ಯಾಶ್ ಕರೋ ಆಗಿರ್ಬೋದು, ಇದ್ರ ಥ್ರೂ ನೀವು ಹಣನ ಸಂಪಾದನೆ ಮಾಡ್ಬೋದು. ಇದ್ರೊಳಗೆ ನೀವು ಯಾವ್ದಾರ ಪ್ರಾಡಕ್ಟ್ ಆಗಿರ್ಬೋದು, ಯಾವ ಪ್ರಾಡಕ್ಟ್ ಅದೇ ನೀವು ರಿವ್ಯೂ ಮಾಡಿ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದ್ರೆ ನಿಮ್ ಲಿಂಕ್ ಥ್ರೂ ಯಾರ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಒಂದೊಂದು ಪ್ರಾಡಕ್ಟ್ಗೆ ಇಷ್ಟಿಷ್ಟು ಕಮಿಷನ್ ಅಂತ ಇರ್ತೈತಿ. ಎಲ್ಲಾ ಪ್ರಾಡಕ್ಟ್ಗೂ ಸೇಮ್ ಕಮಿಷನ್ ಇರಲ್ಲ. ಈಗ ಫ್ರಿಜ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಪ್ರತಿಯೊಂದು ಪ್ರಾಡಕ್ಟ್ಗೂ ಒಂದೊಂದರ ಕಮಿಷನ್ ಇರ್ತೈತಿ. ಸೊ ಈ ತರ ಬಹಳ ಜನ ಅಫಿಲಿಯೇಟ್ ಥ್ರೂ ಹಣನ ಸಂಪಾದನೆ ಮಾಡ್ತಾರೆ. ನಿಮ್ಗೂ ಕೂಡ ಬ್ರ್ಯಾಂಡ್ ಕಡೆಯಿಂದ ಸ್ಪಾನ್ಸರ್ಶಿಪ್ ಬೇಕಂದ್ರೆ ನೀವು ರ್ಯಾಂಡಮ್ ಆಗಿ ಯಾವ್ಯಾವ್ದಾರ ವಿಡಿಯೋಸ್ ಅಪ್ಲೋಡ್ ಮಾಡಿ ಬಹಳಷ್ಟು ಫಾಲೋವರ್ಸ್ ತಗೊಂಡ್ರೆ ಯಾವ ಬ್ರ್ಯಾಂಡ್ ನಿಮ್ಗೆ ಸ್ಪಾನ್ಸರ್ಶಿಪ್ ಕೊಡಂಗಿಲ್ಲ. ಯಾಕಂದ್ರೆ ಇವಾಗ ಒಂದು ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಕೊಡಾಕತ್ತೈತಿ ಅಂದ್ರೆ ನೀವು ಯಾವ ತರದ ವಿಡಿಯೋಸ್ ಅಪ್ಲೋಡ್ ಮಾಡಿರಿ, ಅವ್ರ ಪ್ರಾಡಕ್ಟ್ ನಿಮ್ಮ ವಿಡಿಯೋಸ್ಗೆ ರಿಲೇಟೇಬಲ್ ಐತೆ ಇಲ್ಲ ಅಂತ. ಈಗ ಎಕ್ಸಾಂಪಲ್ಗೆ ಒಂದು ಬ್ರ್ಯಾಂಡ್ ಮೊಬೈಲ್ ರಿವ್ಯೂ ಮಾಡಿಸ್ಬೇಕಂದ್ರೆ ಅವರು ಅವ್ರ ಅಕೌಂಟ್ ಒಳಗೆ ಚೆಕ್ ಮಾಡ್ತಾರೆ ಯಾವ್ಯಾವ ತರ ವಿಡಿಯೋಸ್ ಹಾಕ್ಯಾರ ಅಂತ. ಈಗ ಅವ್ರು ಕೊಡೋದಾದ್ರೆ ಟೆಕ್ ರಿಲೇಟೆಡ್ ಅನ್ಬಾಕ್ಸಿಂಗ್ ವಿಡಿಯೋಸ್ ಮಾಡ್ತಾರಲ್ಲ ಅವರಿಗೆಲ್ಲ ಈ ಮೊಬೈಲ್ ಎಲ್ಲ ಕೊಟ್ಬಿಡ್ತಾರೆ. ಸೊ ಹಂಗೆ ಒಂದೊಂದು ಬ್ರ್ಯಾಂಡ್ಗೆ ಒಂದೊಂದು ನಿಶ್ ಇರ್ತಾವೆ. ಈಗ ಮೇಕಪ್ ಇನ್ ರಿಲೇಟೆಡ್ ವಿಡಿಯೋಸ್ ಮಾಡತ್ರ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಕೊಡ್ತಾರೆ. ಅದೇ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ಮಾಡಕತ್ರ ಡ್ರೆಸ್ಸು, ವಾಚು, ಈ ತರದ ಪ್ರಾಡಕ್ಟ್ ಸಿಗ್ತಾವೆ. ಸೊ ಫಾಲೋವರ್ಸ್ ಜಾಸ್ತಿ ಇದ್ರೆ ಪ್ರಮೋಷನ್ ಸಿಗ್ತಾವ ಅಂತ ಹೇಳಿ ರ್ಯಾಂಡಮ್ಲಿ ಯಾವ್ದಾರ ವಿಡಿಯೋಸ್ ಹಾಕಿ ಫಾಲೋವರ್ಸ್ ಮಾಡ್ಕೊಳ್ಳೋದು ಯೂಸ್ ಇಲ್ಲ. ಸೊ ಒಂದು ಪರ್ಟಿಕ್ಯುಲರ್ ನಿಶ್ ಚೂಸ್ ಮಾಡ್ರಿ, ಅದೇ ನಿಶ್ ಒಳಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ರಿ, ಆಮೇಲೆ ನಿಮಗೆ ಪ್ರಮೋಷನ್ ಎಲ್ಲ ಆಟೋಮೆಟಿಕ್ ಆಗಿ ಬರ್ತೈತಿ. ಯಾವ ಬ್ರ್ಯಾಂಡ್ ಆದ್ರೂ ಅಷ್ಟೇ, ಏನೋ ಒಂದು ಪ್ರಾಡಕ್ಟ್ ಕೊಡ್ಬೇಕಂದ್ರೆ ಅವ್ರ ಅಕೌಂಟ್ ಯಾವ ತರ ಮ್ಯಾನೇಜ್ ಮಾಡ್ಯಾರ, ವಿಡಿಯೋಸ್ ಎಷ್ಟು ಚೆನ್ನಾಗಿದಾವು, ಕ್ವಾಲಿಟಿ ಹೆಂಗೈತಿ, ಅವ್ರ ಅಕೌಂಟ್ ಒಳಗೆ ಬರೋ ವಿಡಿಯೋಸ್ ರೀಚ್ ಏನೈತಿ, ಪ್ರತಿಯೊಂದು ಚೆಕ್ ಮಾಡ್ತಾರೆ. ಸೊ ಸ್ಪೆಸಿಫಿಕ್ ಆಗಿ ನಿಮ್ದು ಅಂತ ಒಂದು ನಿಶ್ ಇತ್ತಂದ್ರೆ ನೀವು ಕೂಡ ಬ್ರ್ಯಾಂಡ್ಸ್ಗೆ ಅಪ್ರೋಚ್ ಮಾಡ್ಬೋದು. ಇಲ್ಲ ಅಂದ್ರೆ ಬ್ರ್ಯಾಂಡ್ ಆಟೋಮೆಟಿಕ್ ಆಗಿ ನಿಮ್ಮನ್ನ ಫೈಂಡ್ ಔಟ್ ಮಾಡ್ತಾವೆ. ಸೊ ಮೇಕ್ ಶೋರ್ ಎಲ್ಲರೂ ನಿಮ್ಮ ಪ್ರೊಫೈಲ್ ನ ಸ್ವಲ್ಪ ಪ್ರೊಫೆಷನಲ್ ಆಗಿ ಇಟ್ಟಿರಿ. ಅಂಡ್ ನೀವು ನಿಮ್ಮ ಮೇಲ್ ID ಬಯೋ ಒಳಗೆ ಮೆನ್ಷನ್ ಮಾಡಿ ಅಲ್ಲಿ ಕೂಡ ಹೇಳ್ಬೋದು ಪೇಡ್ ಪ್ರಮೋಷನ್ ಮಾಡ್ತೀನಿ ಅಥವಾ ಪೇಡ್ ಕೊಲಾಬ್ರೇಷನ್ ಮಾಡ್ತೀನಿ ಅಂತ. ಅಂಡ್ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು, ಈ ಇನ್ಸ್ಟಾಗ್ರಾಮ್ ಬಯೋ ಒಳಗೆ ಮೇಲ್ ID ಹಾಕಿರ್ತಿರಲ್ಲ ಅದಕ್ಕೆ ಫೇಕ್ ಪ್ರಮೋಷನ್ಸ್ ಇಂದ ಮೆಸೇಜ್ ಕೂಡ ಬರ್ತಾವೆ. ನೀವು ಯಾವ್ಯಾವ್ದಾರ ಮೇಲ್ ಜಾಸ್ತಿ ರೊಕ್ಕದ್ ಬಂದೈತಿ ಅಂತ ಹೇಳಿ ಯಾವ್ದಾರ ಲಿಂಕ್ ಕ್ಲಿಕ್ ಮಾಡೋದು, ಯಾವ್ದಾರ ಫೈಲ್ ಅದೆಲ್ಲ ಡೌನ್ಲೋಡ್ ಮಾಡಕ್ ಹೋಗ್ಬೇಡ್ರಿ. ಯಾವ್ದಾರ ಒಂದು ಪ್ರಮೋಷನ್ ಮೇಲ್ ಬಂದೈತಿ ಅಂದ್ರೆ ಅದು ಟ್ರಸ್ಟೇಬಲ್ ಐತೆ ಅಲ್ಲ, ಅದು ಕರೆಕ್ಟ್ ನಿಜವಾಗ್ಲೂ ಆ ಮೇಲ್ ಆ ಬ್ರ್ಯಾಂಡಿಂದ ಹೌದಲ್ಲ ಎಲ್ಲ ನೀಟಾಗಿ ಚೆಕ್ ಮಾಡಿ ಆಮೇಲೆ ಲಿಂಕ್ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ಇವಾಗ ಸ್ಕ್ಯಾಮ್ ಭಾಳ ನಡೆಯತೈತಿ. ರೀಸೆಂಟ್ ಆಗಿ ನಂದು ಇನ್ಸ್ಟಾಗ್ರಾಮ್ ಕೂಡ ಹಂಗೆ ಹಾಕಾಗಿತ್ತು. ಮೇಲ್ ID ಒಳಗೆ ಯಾವುದೋ ಒಂದು ಪ್ರಮೋಷನ್ ಬಂತಂತ ನಾನು ಚೆಕ್ ಮಾಡ್ಲಂಗೆ ಲಿಂಕ್ ಕ್ಲಿಕ್ ಮಾಡಿಬಿಟ್ಟೆ. ಸೊ ಹಾಗಾಗಿ ಹ್ಯಾಕ್ ಆಗ್ಬಿಡ್ತು. ಸೊ ಚೆಕ್ ಮಾಡ್ರಿ ಆ ಮೇಲ್ ID ನ ಒಂದ್ಸತಿ ಎಲ್ಲರೂ ಗೂಗಲ್ನಾಗ ಚೆಕ್ ಮಾಡ್ರಿ. ಆಮೇಲೆ .com ಐತೆ, .in ಐತೆ, ಏನೈತಿ ಎಲ್ಲಾನು ನೀಟಾಗಿ ಚೆಕ್ ಮಾಡಿ ಆಮೇಲೆ ಆ ಲಿಂಕ್ ಕ್ಲಿಕ್ ಮಾಡ್ರಿ. ಸೊ ಇಲ್ಲೇ ನೀವು ಕೂಡ ಒಂದು ಕ್ವಶನ್ ಕೇಳ್ಬೋದು, ಈಗ ನಾನಾಗಿ ಏನಾರ ಯಾವ್ದಾರ ಪ್ರಮೋಷನ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಯಾವ ತರ ಅಂತ. ಇನ್ಸ್ಟಾಗ್ರಾಮ್ನಾಗ ಬಹಳ ಜನ ಪ್ರಮೋಷನ್ ವಿಡಿಯೋ ಮಾಡಿರ್ತಾರ. ಸೊ ಅವ್ರದ್ದು ಇನ್ಸ್ಟಾ ಪೇಜ್ ಅಲ್ಲಿ ಮೆನ್ಷನ್ ಮಾಡಿರ್ತಾರ. ಇಲ್ಲ ಅಂದ್ರೆ
ಕೊಲಾಬ್ರೇಷನ್ ತರ ಅಪ್ಲೋಡ್ ಕೂಡ ಮಾಡಿರ್ತಾರೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ಬ್ರ್ಯಾಂಡಿಂದ ಇನ್ಸ್ಟಾ ಪೇಜ್ ಶೋ ಆಕತಿ. ಸೊ ಆ ಪೇಜ್ ಮೇಲೆ ಕ್ಲಿಕ್ ಮಾಡಿ ನೀವು ಅವ್ರಿಗೆ ಮೆಸೇಜ್ ಮಾಡ್ಬೋದು. ಮೆಸೇಜ್ ಯಾವ ಥರ ಮಾಡ್ತೀರಿ ಅಂದರೆ ಈ ಥರದ್ದು ಒಂದು ಪ್ರಾಂಪ್ಟು ನಾನು ಡಿಸ್ಕ್ರಿಪ್ಷನ್ನ ಕೊಟ್ಟಿರ್ತೀನಿ. ಇದರೊಳಗೆ ಐತಲ್ಲ ಈ ಪ್ರಾಂಪ್ಟ್ ಆ್ಯಕ್ಚುಲಿ ನಾನು ಯೂಸ್ ಮಾಡ್ತೀನಿ ಯಾವ ಥರ ಬ್ರ್ಯಾಂಡ್ಗೆ ಅಪ್ರೋಚ್ ಮಾಡ್ಬೇಕಂದ್ರೆ. ಸೊ ನೀವು ಕೂಡ ಈ ಪ್ರಾಂಪ್ಟ್ನ ಯೂಸ್ ಮಾಡ್ಬೋದು. ಬೆಸ್ಟ್ ಅಂದರೆ ಇದನ್ನು ಸ್ವಲ್ಪ ಮಾಡಿಫೈ ಮಾಡಿರಿ. ಮತ್ತು ಎಲ್ಲರೂ ಒಂದೇ ಥರ ಪ್ರಾಂಪ್ಟ್ ಯೂಸ್ ಮಾಡೋಕ್ಕತ್ರ ಸರಿ ಆಗಂಗಿಲ್ಲ. ಸೊ ಇದರೊಳಗೆ ನಿಮ್ಮ ಹೆಸರು, ಆಮೇಲೆ ನಿಮ್ಮ ಫಾಲೋವರ್ಸ್ ಎಷ್ಟು ಅದಾರ, ನೀವು ಯಾವ ನಿಶ್ ಒಳಗೆ ವೀಡಿಯೋಸ್ ಮಾಡ್ತೀರಿ, ಇದನ್ನೆಲ್ಲ ಮಾಡಿಫೈ ಮಾಡಿ ChatGPT ಹೆಲ್ಪಿಂದ ಸ್ವಲ್ಪ ಮಾಡಿಫೈ ಮಾಡಿ ಇನ್ಸ್ಟಾಗ್ರಾಮ್ನಾಗಿರೋ ಬ್ರ್ಯಾಂಡ್ಸ್ಗೆಲ್ಲ ನೀವು ಮೆಸೇಜ್ ಮಾಡಿರಿ. 1, 2, 3 ಅಕೌಂಟಿಗೆ ಮೆಸೇಜ್ ಮಾಡೋದಕ್ಕಿಂತ ಭಾಳಷ್ಟು ಅಕೌಂಟಿಗೆ ಮೆಸೇಜ್ ಮಾಡಿರಿ. ಸೊ ಇಲ್ಲಿ ಬಿಟ್ಟರೆ ಇನ್ನೊಂದು ಕಡೆಗೂ ನೀವು ಅವ್ರ ಅಕೌಂಟ್ನ ಹುಡುಕ್ಬೋದು. ಈ ಅಮೆಝಾನ್ ಒಳಗೆ ಬಂದರೆ ಇಲ್ಲೇ ಭಾಳಷ್ಟು ಪ್ರಾಡಕ್ಟ್ಸ್ ಇರ್ತಾವೆ. ಆ ಪ್ರಾಡಕ್ಟ್ಸ್ ಒಳಗೆ ಯಾವ್ದಾರ ಒಂದು ಪ್ರಾಡಕ್ಟ್ ಚೂಸ್ ಮಾಡಿ ಆ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೇ ಆ ಪ್ರಾಡಕ್ಟು ಯಾವ ಕಂಪನಿ ಅದ ಅಥವಾ ಯಾವ ಬ್ರ್ಯಾಂಡ್ ಇದಂತ ಇಲ್ಲೇ ಅದು ಕಂಪನಿ ನೇಮ್ ಇಲ್ಲಿ ಇರ್ತೈತಿ. ಆ ಕಂಪನಿ ನೇಮ ನೀವು ಹೋಗಿ ಇನ್ಸ್ಟಾಗ್ರಾಮ್ನಾಗ ಸರ್ಚ್ ಮಾಡಿದರೆ ಅವ್ರ ಪೇಜ್ ಶೋ ಆಕತಿ. ಸೊ ಆ ಪೇಜ್ ಒಳಗೆ ಹೋಗಿ ಕೂಡ ನೀವು DM ಮಾಡ್ಬೋದು. ಆ್ಯಂಡ್ DM ಮಾಡ್ಬೇಕಂತೇಳಿ ಯಾವ್ದಾರ ಕಂಪ್ನಿಗೆ ಎಲ್ಲ ಕಂಪ್ನಿಗೂ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ನಿಶ್ಗೆ ಅಂದರೆ ನೀವು ಮಾಡೋ ವೀಡಿಯೋಸ್ಗೂ ಅವ್ರ ಪ್ರಾಡಕ್ಟ್ಗೂ ರಿಲೇಟಬಲ್ ಆಗಿರ್ಬೇಕು. ಇದಿಷ್ಟು ಬಿಟ್ಟರೆ ಮತ್ತೆ ಬೇರೆ ಆಪ್ಷನ್ ಅಂದ್ರೆ ನೀವು ಸರ್ವಿಸ್ ಆಫರ್ ಮಾಡ್ಬೋದು. ನಿಮ್ ನಿಶ್ ರಿಲೇಟೆಡ್ ಏನಾರ ಕೋರ್ಸ್ ಲಾಂಚ್ ಮಾಡ್ಬೋದು, ಏನಾರ ಪ್ರಾಡಕ್ಟ್ ಲಾಂಚ್ ಮಾಡ್ಬೋದು. ಎಡಿಟಿಂಗ್ ಕೋರ್ಸ್ ಆಗಿರ್ಬೋದು, ವೆಡ್ಡಿಂಗ್ ಪ್ರಿಸೆಟ್ಸ್ ಆಗಿರ್ಬೋದು, ಲಟ್ಸ್ ಆಗಿರ್ಬೋದು, ಕಲರ್ ಗ್ರೇಡಿಂಗ್ ಇನ್ ಪ್ರಿಸೆಟ್ಸ್ ಆಗಿರ್ಬೋದು, ಲೈಟ್ ರೂಮ್ ಇನ್ ಪ್ರಿಸೆಟ್ಸ್ ಆಗಿರ್ಬೋದು. ಈ ತರ ಸುಮಾರು ಆಪ್ಷನ್ಸ್ ಇರ್ತಾವೆ. ಸೊ ನೀವು ಯಾವ ತರ ವಿಡಿಯೋಸ್ ಮಾಡ್ತಿರಲ್ಲ ಅದ್ರ ರಿಲೇಟಬಲ್ ಭಾಳ ಇರ್ತಾವೆ. ಈಗ ಎಕ್ಸಾಂಪಲ್ ನಾನು ಎಡಿಟಿಂಗ್ ಇನ್ ವಿಡಿಯೋಸ್ ಮಾಡತ್ತೀನಿ ಅಂದ್ರೆ ನಾನು ಎಡಿಟಿಂಗ್ ಕೋರ್ಸ್ ಲಾಂಚ್ ಮಾಡ್ಬೋದು. ಹಂಗ ನೀವು ಎಜುಕೇಶನ್ ರಿಲೇಟೆಡ್ ಮಾಡತ್ರೆ ಎಜುಕೇಶನ್ ರಿಲೇಟೆಡ್ ಕೋರ್ಸ್ ಲಾಂಚ್ ಮಾಡ್ಬೋದು. ಕೋಡಿಂಗ್ ಇನ್ ಬಗ್ಗೆ ಮಾಡತ್ರ ಕೋಡಿಂಗ್ ರಿಲೇಟೆಡ್ ಕೋರ್ಸ್ ಲಾಂಚ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ರಿಲೇಟೆಡ್ ಕೋರ್ಸ್ ಲಾಂಚ್ ಮಾಡ್ಬೋದು. ಸೊ ಥಿಂಕ್ ಮಾಡ್ರಿ ನೀವು ಯಾವ ತರ ಕೋರ್ಸ್ ಮಾಡ್ಬೋದು ಅಂತ. ಎಲ್ಲಾನು ನಾವೇ ಹೇಳಕ್ಕಾಗಂಗಿಲ್ಲ, ಸ್ವಲ್ಪ ಯೋಚನೆ ಮಾಡ್ಬೇಕು. ಅಂಡ್ ಈ ಕೋರ್ಸ್ ಲಾಂಚ್ ಮಾಡೋದ್ರೊಳಗೆ ನೀವು ಬಹಳ ಹಣ ಸಂಪಾದನೆ ಮಾಡ್ಬೋದು. ಬಟ್ ಇಲ್ಲಿ ಏನಂದ್ರೆ ನೀವು ಆ ಕೋರ್ಸ್ನ ಯಾವ ಕ್ವಾಲಿಟಿ ಒಳಗೆ ಕೊಡತ್ತೀರಿ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಸಾತ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗತಿ. ಸೊ ನನಗೆ ಎಷ್ಟು ಗೊತ್ತಿತ್ತು ನಾನು ಎಲ್ಲಾನು ಈ ವಿಡಿಯೋ ಒಳಗೆ ಇನ್ಫಾರ್ಮೇಶನ್ ಕೊಟ್ಟೇನಿ. ಸೊ ಇದಿಷ್ಟು ಫಾಲೋ ಮಾಡ್ಕೊಂಡು ನೀವು ಇನ್ಸ್ಟಾಗ್ರಾಮ್ ಒಳಗೆ ಹಣನ ಸಂಪಾದನೆ ಮಾಡ್ಬೋದು. ಸೊ ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ಗೆ ಕಾಯ್ತಾ ಇರ್ರಿ. ಅಂಡ್ ಈ ವಿಡಿಯೋ ಒಳಗೆ ಏನಾರ ಡೌಟ್ಸ್ ಇತ್ತಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಾನು ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗ್ತೇನೆ. ಅಲ್ಲಿ ಬಿಟ್ಟು ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ, ಬಾಯ್. ಶೋ ಆಯ್ತು ಮಕ್ಕಳ್ರಿ ಇಲ್ಲಿ ಎಲ್ಲರೂ.